ಸ್ನೇಹಿತರೇ ನಮಸ್ಕಾರ, ನಾನು ರವೀಂದ್ರ ಜೋಶಿ. ದಳಪತಿ ವಿಜಯ್ ಬಂದ ಮೇಲೆ ತಮಿಳುನಾಡಿನಲ್ಲಿ ಏನಾದರೂ ಬದಲಾವಣೆ ಆಗಬಹುದು ಅಂತ ನಿರೀಕ್ಷೆ ಮಾಡ್ತಾ ಇರೋರಿಗೆ ಭಾಳ ದೊಡ್ಡ ಮಟ್ಟದ ನಿರಾಸೆ ಕಾದಿದೆ. ಮುಂಚೆ ಈತನನ್ನು ದಳಪತಿ ವಿಜಯ್ ಅಂತ ಕರೆಯಲಾಗ್ತಾ ಇತ್ತು. ಈಗ ಆ ಹೆಸರನ್ನು ಬದಲಿಸಲಾಗಿದೆ. ವಿಜಯ್ ಜೋಸೆಫ್ ಅಂತ ತನ್ನನ್ನು ತಾನು ಈತ ಕರ್ಕೋತಾ ಇದ್ದಾನೆ. ಜೊತೆಗೆ ಮಾಸ್ಗೆ ಹೋಗ್ತಾರಲ್ಲ, ಇವರು ಭಾನುವಾರ ದಿವಸ ಚರ್ಚ್ಗೆ ಹೋಗ್ತಾರಲ್ಲ, ಆ ರೀತಿಯ ಬ್ಲ್ಯಾಕ್ ಬ್ಲೇಸರ್ ಹಾಕ್ಕೊಂಡು ಈತ ಆಡಳಿತವನ್ನು ನಡೆಸ್ತಾ ಇದ್ದಾನೆ. ಈತ ಮೆರವಣಿಗೆ ಮಾಡುವಾಗ ಕೈಯಲ್ಲಿ ಜೀಸಸ್ನ ಫೋಟೋ ಹಿಡ್ಕೊಂಡು ಹೋಗಿದ್ದನ್ನು ಜನ ಇನ್ನೂ ಮರೆತಿಲ್ಲ. ಈಗ ವಿಷಯ ಏನು? ವಿಷಯ ಏನಪ್ಪ ಅಂದರೆ, ಯಾವ DMKಯ MK ಸ್ಟಾಲಿನ್ ಇಂಪೀಚ್ಮೆಂಟ್ ಮೋಷನನ್ನು ತರಬೇಕು ಅಂತ ಒಬ್ಬ ಜಡ್ಜ್ ವಿರುದ್ಧ ಮಾಡಿ ದೀಪಸ್ತಂಭದ ಮೇಲೆ ದೀಪವನ್ನೇ ಬೆಳಗಿಸ್ಬಾರ್ದು ಅಂತ ಮಾಡಿದ್ನು, ಅದನ್ನೇ ಈತ ಮುಂದುವರಿಸುವಂಥ ತನ್ನ ಅಭಿಪ್ರಾಯವನ್ನು, ಸರ್ಕಾರದ ಧೋರಣೆಯನ್ನು ನಿನ್ನೆ ಈತ ಹೇಳಿದ್ದಾನೆ. ವಿಜಯ್ ಜೋಸೆಫ್ ಕೋರ್ಟ್ ಆರ್ಡರ್ ಮಾಡಿದರೂ ಪರವಾಗಿಲ್ಲ, ಕಂಟೆಂಪ್ಟ್ ಆಫ್ ಕೋರ್ಟ್ ಆದರೂ ಪರವಾಗಿಲ್ಲ, ನಾನು ಮಾತ್ರ ಹಿಂದೂ ದೇವಸ್ಥಾನದಲ್ಲಿ ಕಾರ್ತಿಕ ದೀಪ ಬೆಳಗಲಿಕ್ಕೆ ಅವಕಾಶ ಕೊಡೋದಿಲ್ಲ ಅಂತ MK ಸ್ಟಾಲಿನ್ ಹಠ ಹಿಡಿದು ಕೂತಿದ್ದ. ಪ್ರಕರಣ ನಿಮ್ಗೆ ಗೊತ್ತಿದೆ. ಮದುರೈನಲ್ಲಿರುವಂಥ ನಮ್ಮ ಮುರುಗನ್ ಟೆಂಪಲ್ಲು, ಅಲ್ಲಿ ತಿರುಪುರ ಕುಂದ್ರಮ್ ಅಂತೇಳಿ ಒಂದು ಬೆಟ್ಟ, ಆ ಬೆಟ್ಟದಲ್ಲಿ ಒಂದು ದೀಪತ್ತೂನಂತ ದೀಪಸ್ತಂಭ ಇದೆ. ಆ ದೀಪಸ್ತಂಭದಲ್ಲಿ ಕಾರ್ತಿಕ ದೀಪ ಬೆಳಗ್ತೀವಿ ಅಂತೇಳಿ ಅಲ್ಲಿಯ ಭಕ್ತರು ತೀರ್ಮಾನ ಮಾಡಿದರು. ಹಳೆಯ ಕತೆ ಇದು. ಒಂದು ನಿಮಿಷದಲ್ಲಿ ಅದರ ಹಿನ್ನೆಲೆಯನ್ನು ಹೇಳ್ಬಿಡ್ತೀನಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇರೋರಿಗೆ, ವಿಷಯ ಗೊತ್ತಿರಲಾರ್ದವ್ರಿಗೋಸ್ಕರ ಹೇಳ್ತಾ ಇರೋದು. ಅಲ್ಲಿ ಒಂದು ಮೇಲ್ಗಡೆ ಒಂದು ದರ್ಗಾ ಇದೆ. ಆ ದರ್ಗಾ ಇದೆ ಅನ್ನುವಂಥ ಕಾರಣಕ್ಕೋಸ್ಕರ ಈ ದೇವಸ್ಥಾನದಲ್ಲಿ ನೀವು ದೀಪವನ್ನು ಬೆಳಗಬೇಡಿ, ಅವರಿಗೆ ಅವರ ಧರ್ಮಕ್ಕೆ ತೊಂದರೆ ಆಗತ್ತೆ, ಮುಸಲ್ಮಾನ ಧರ್ಮಕ್ಕೆ ಇದು ಚ್ಯುತಿ ಆಗತ್ತೆ ಅಂತ MK ಸ್ಟಾಲಿನ್ ಅವರಿಗೆ ಮುಸಲ್ಮಾನರ ಬಗ್ಗೆ ಕಳಕಳಿ. ಒಂದನೇದ್ದು. ಎರಡನೇದ್ದು, ಇವರು ದೀಪವನ್ನು ಬೆಳಗಿದರೆ ಕೋಮುಗಲಭೆ ಉಂಟಾಗತ್ತೆ, ಮತೀಯ ದ್ವೇಷ ಉಂಟಾಗತ್ತೆ, ಆದ್ದರಿಂದ ದೀಪ ಬೆಳಗಲಿಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಅಂತ ಎರಡನೇ ಕಾರಣವನ್ನು ಈತ ಮಡ್ರಾಸ್ ಹೈಕೋರ್ಟಿನ ಮದುರೈ ಬೆಂಚಿನಲ್ಲಿ ತಮಿಳುನಾಡು ಸರ್ಕಾರ, ಅವತ್ತು MK ಸ್ಟಾಲಿನ್ ಸರ್ಕಾರ ಹೇಳಿತ್ತು. ಅವತ್ತು SP ಕರೆಸಲಾಯಿತು. SP ಕರೆಸಿ ಜಡ್ಜ್ ಇದ್ದವರು ಕ್ಯಾಕರ್ಸಿ ಹೋಗಿದ್ರು. ಒಂದು ಸಾಂಪ್ರದಾಯಿಕವಾದ ಉತ್ಸವ ನಡೆಯುವಾಗ ನಿಮಗೆ ಲಾ ಆ್ಯಂಡ್ ಆರ್ಡರ್ನ ಮೇಂಟೈನ್ ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ ನೀವು ಯಾವ ಸೀಮೆಯ ಪೊಲೀಸರು, ನೀವು ಏನು ಕೆಲಸ ಮಾಡ್ತಾಯಿದ್ರೆ ನಿಮ್ಮ ದಕ್ಷತೆಯನ್ನು ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ಅಂತ ಅವತ್ತು ಜಡ್ಜ್ ಇದ್ದಂಥ ಸ್ವಾಮಿನಾಥನ್ ಅವರು ಕೇಳಿದ್ರು, R ಸ್ವಾಮಿನಾಥನ್ ಅಂತೇಳಿ. ಅದಾದಮೇಲೆ ಕಾರ್ತಿಕ ದೀಪ ಬೆಳಗಲಿಕ್ಕೆ ಅವಕಾಶ ಮಾಡಿಕೊಟ್ರು. ಆದರೆ MK ಸ್ಟಾಲಿನ್ ಸರ್ಕಾರ ಒಪ್ಪಲಿಲ್ಲ. ಡಿವಿಷನ್ ಬೆಂಚ್ಗೆ ಹೋದರು. ಡಿವಿಷನ್ ಮಡ್ರಾಸ್ ಹೈಕೋರ್ಟ್ನ ಡಿವಿಷನ್ ಬೆಂಚ್ನಲ್ಲೂ ಲೋಯರ್ ಕೋರ್ಟ್ ಸಿಂಗಲ್ ಬೆಂಚ್ನಲ್ಲಾದಂಥ ಆದೇಶವನ್ನು ಎತ್ತಿ ಹಿಡಿಯಲಾಯಿತು. ಸುಪ್ರೀಂ ಕೋರ್ಟ್ಗೆ ಹೋದರು. ಸುಪ್ರೀಂ ಕೋರ್ಟ್ ಹೋದಾಗಲೂ ಸುಪ್ರೀಂ ಕೋರ್ಟ್ ಹೇಳ್ತೀವಿ, ಅಲ್ಲ ರೀ, ದೇವಸ್ಥಾನದಲ್ಲಿ ದೀಪ ಬೆಳಗಲಿಕ್ಕೆ ಯಾಕ್ರಿ ಅಭ್ಯಂತರ, ಬೆಳಗಲಿ ಬಿಡ್ರಿ ಅಂತ ಅವ್ರು ಹೇಳಿದರು. ಅದನ್ನು ಪಾಲಿಸಲಿಲ್ಲ. ಈಗ ಅದು ನ್ಯಾಯಾಂಗ ನಿಂದನೆಯ ಪ್ರಕರಣ ಆಗಿದೆ. 6 ಕೇಸ್ಗಳಿದ್ದಾವೆ. ಇದು ಈಗ ಕಾರ್ತಿಕ ದೀಪಮ್ಮನ್ನು ಬೆಳಗಬೇಕಲ್ವಾ. ಈಗ ವಿಜಯ್ ಜೋಸೆಫ್ ಹೇಳ್ತಾ ಇದ್ದಾರೆ, ಇಲ್ಲ, ಆ ರೀತಿ ನಾವು ಬೆಳಗಲಿಕ್ಕೆ ಅವಕಾಶ ಕೊಡೋದಿಲ್ಲ ಅಂತ. ಅಂದರೆ ಈತನಿಗೂ ಸ್ಟಾಲಿನ್ಗೂ ಏನಾದರೂ ವ್ಯತ್ಯಾಸ ಇದೆಯಾ? ಸುಮ್ಮನೆ ಆಲೋಚನೆ ಮಾಡಿ ನೋಡಿ. ಸಮಸ್ಯೆ ಇರೋದು ಅಲ್ಲಿ ಅಲ್ಲ. ಸಮಸ್ಯೆ ಇರೋದು ಈಗ ಹೊಸದೊಂದು ಅಭಿಯಾನವನ್ನು ಹೂಡಿರುವಂಥ ನಮ್ಮ ಸಿಂಗಮ್ ಆಗಿರುವಂಥ ಅಣ್ಣಾಮಲೈ ಅವರಿಗೆ ಸಮಸ್ಯೆ ಬಂದಿದೆ. ಏನು ಸಮಸ್ಯೆ? ಮೊದಲನೇದಾಗಿ ಅವರು ಈಗ ಭಾರತೀಯ ಜನತಾ ಪಾರ್ಟಿಯನ್ನು ತೊರೆದಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯಲ್ಲಿದ್ದಾಗ ಸ್ವಾಮಿನಾಥನ್ ಅವರು ಆದೇಶ ಮಾಡಿದ ಸಂದರ್ಭದಲ್ಲಿ ಯಾವ ರೀತಿಯ ಪ್ರತಿಭಟನೆ ಅಂದರೆ ನಮ್ಮ ಸಿಂಗಮ್ ಮಾಡಿದರು ಅಂದರೆ, MK ಸ್ಟಾಲಿನ್ ಸರ್ಕಾರವನ್ನು ತೂರಾಭಾರ ವಾಚಾಮಗೋಚರವಾಗಿ ನಿಂದಿಸಿದರು. ಹಿಂದೂ ಧರ್ಮದ ವಿರುದ್ಧ ನೀನೆಂಥ ಇದನ್ನು ಮಾಡ್ತಾ ಇದೆಯಾ ನೀನು, ಸನಾತನ ಧರ್ಮದ ವಿರುದ್ಧವಾಗಿ ಮೊಘಲರ ರೀತಿ ಮಾಡ್ತಾ ಇದೆಯಾ ನೀನು, ಬ್ರಿಟಿಷರ ರೀತಿ ಮಾಡ್ತಾ ಇದೆಯಾ ನೀನು, ಸರ್ಕಾರ ನೀನು ಕೋರ್ಟಿಗೂ ಮರ್ಯಾದೆ ಕೊಡ್ತಾ ಇಲ್ಲ, ಕೋರ್ಟ್ ಆದೇಶ ಆಗಿದೆ ಅದನ್ನು ಒಪ್ಕೋತಾ ಇಲ್ಲ ಅಂತ ಪತ್ರಿಕಾಗೋಷ್ಠಿ ಮಾಡಿದರು, ಟ್ವೀಟ್ ಮಾಡ್ತಾಯಿದ್ರು, ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾಯಿದ್ರು, ಬೀದಿಗಿಳಿದು ಹೋರಾಟವನ್ನು ಮಾಡಿದರು, ಭಾಳ ದೊಡ್ಡದಾದಂಥ ಇಶ್ಯೂ ಮಾಡಿದರು. ನಾವೆಲ್ಲ ಭಾಳ ಸಂತೋಷಪಟ್ಟಿದ್ವಿ. ಈಗ ಯಾವಾಗ ವಿಜಯ್ ಜೋಸೆಫ್ ಈ ರೀತಿ ಹೇಳಿದರು, ಅವರೀಗ ಇದ್ದಕ್ಕಿದ್ದ ಹಾಗೆ ಮೌನಕ್ಕೆ ಜಾರಿದ್ದಾರೆ ನಮ್ಮ ಅಣ್ಣಾಮಲೈ ಅವರು. 13 ಲಕ್ಷ ಜನ ಫಾಲೋವರ್ಸ್ ಆಗಿದ್ದಾರೆ. 2 ದಿವಸದಲ್ಲಿ ವಿ ದ ಲೀಡರ್ಸ್ ಅಂತ ಒಂದು ಫೋರಮ್ ಮಾಡ್ಕೊಂಡಿದ್ದಾರೆ, ಒಂದು ವೇದಿಕೆಯನ್ನು ಮಾಡಿದ್ದಾರೆ ಅಣ್ಣಾಮಲೈ ಅವರು. 13 ಲಕ್ಷ ಜನ ರೀ, ಮಜಾ ನೋಡಿ. ಈ 13 ಲಕ್ಷದಲ್ಲೆಲ್ಲ ತಮಿಳ್ನಾಡಿನವ್ರು ಇರೋದಿಲ್ಲ, ನಮ್ಮಂಥ ಕರ್ನಾಟಕದವರು ಅವ್ರನ್ನ ಫಾಲೋ ಮಾಡ್ತಾ ಇರ್ತೀವಿ. ಅಲ್ಲಿ ಆ ಕಡೆ ದಿಲ್ಲಿಯವ್ರು ಫಾಲೋ ಮಾಡ್ತಾರೆ, ಫಾರಿನ್ನಲ್ಲಿದ್ದವ್ರು ಫಾಲೋ ಮಾಡ್ತಾರೆ.
ನಮ್ಮ ದಕ್ಷಿಣ ಭಾರತದಿಂದ ಹೋದಂಥ ಒಬ್ಬ ವ್ಯಕ್ತಿ ಹೀಗೆ ಜಾಗತಿಕ ಮಟ್ಟದಲ್ಲಿ ಅತಿ ದೊಡ್ಡ ಹೆಸರು ಮಾಡಿದವರು ಇಲ್ಲಿ ಅಗ್ರ ಪಂಕ್ತಿಯಲ್ಲಿ ನಿಲ್ಲೋದು ಈ ಅಣ್ಣಾಮಲೈ. ನೆನ್ಪಿಟ್ಕೊಳ್ಳಿ, ಆತನಿಗೆ ಫಾಲೋಯರ್ಸ್ ಎಲ್ಲಿಲ್ಲ ಹೇಳಿ. ಆತ ಯಾವ ಚುನಾವಣೆಗೆ ಹೋದರೂ ಕೂಡ ಆತನಿಗೆ ಇನ್ನಿಲ್ಲದ ಹಾಗೆ ಜನಪ್ರಿಯತೆಯಿಂದ ಜನ ಸೇರ್ತಾ ಇದ್ರು. ಎಲ್ಲ ರಾಜ್ಯಗಳ ಚುನಾವಣೆಗೆ ಆತನನ್ನು ಕರೆಸ್ಕೊಳ್ಳಲಾಗ್ತಾ ಇತ್ತು. ಸೆಲೆಬ್ರಿಟಿ ಕ್ಯಾಂಪೇನರ್ ಅಂತ ಆತ ಎಲ್ಲ ಕಡೆ ಓಡಾಡ್ತಾ ಇದ್ರು. ಆ ಮಟ್ಟಿನ ಪ್ರಸಿದ್ಧಿ ಅವರಿಗೆ. ಈ 13 ಲಕ್ಷ ಜನರಲ್ಲಿ ಒಂದು 10 ಲಕ್ಷ ಜನ ಹೊರಗಿನವರು ಇದ್ದರೂ ಏನು ಆಶ್ಚರ್ಯ ಪಡಬೇಕಾಗಿಲ್ಲ. ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿದೆ ಪ್ರತಾಪ್ ಸಿಂಹ. ನೀವು ಪ್ರತಾಪ್ ಸಿಂಹ ಅವ್ರನ್ನ ಯಾವುದೇ ರಾಜ್ಯಕ್ಕೆ ಹೋಗಿ ನೀವು ಕೇಳಿ. ನಾನು ಉತ್ತರ ಪ್ರದೇಶಕ್ಕೆ ಹೋದಾಗ ಉದರ್ ಅಪ್ಕಾ ಕರ್ನಾಟಕ ಮೇ ಪ್ರತಾಪ್ ಸಿಂಗ್ ಜೋಯಿ ಹೈನಾ ಲೀಡರ್ ಅಂತಾರೆ. ಇಬ್ಬರು ಹೆಸರು ಹೇಳ್ತಾರೆ. ಭಾಳ ಮಜಾ ಇದು, ಭಾಳ ಜನರಿಗೆ ಗೊತ್ತಿಲ್ಲ ಇದು. ಒಂದು ಪ್ರತಾಪ್ ಸಿಂಹ ಅವ್ರ ಹೆಸರು ಹೇಳ್ತಾರೆ, ಇನ್ನೊಂದು ನಮ್ಮ ಹೆಗಡೆ ಅವ್ರ ಹೆಸರು ಅನಂತಕುಮಾರ್ ಹೆಗಡೆ ಹೆಸರು ಹೇಳ್ತಾರೆ. वो जो अनंत कुमार हेगड़े जी है ना, वो अभी क्या कर रहे हैं, वो अभी इलेक्शन में खड़ा नहीं हो रहा है क्या ಅಂತ. ಅವರು ನೇಪಥ್ಯಕ್ಕೆ ಹೋಗಿ ಎಷ್ಟೋ ವರ್ಷಗಳಾದರೂ ಕೂಡ ಅವರನ್ನು ಇನ್ನೂ ಬಿಟ್ಟಿಲ್ಲ. ಪ್ರತಾಪ್ ಸಿಂಹ ಅವರು ಮುಖ್ಯವಾಹಿನಿಯಲ್ಲಿದ್ದಾರೆ, ನಿರಂತರ ಹೋರಾಟ ಮಾಡ್ತಾಯಿದ್ರು. ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸ್ತಾರೆ 2028ಕ್ಕೆ. ಈಗಾಗಲೇ ಅವರು ಡಿಕ್ಲೇರು ಮಾಡ್ಕೊಂಡಾಗಿದೆ, ಇಳಿದಾಯಿತು, ಬೀದಿಗೆ ಇಳಿದಾಗಿದೆ, ಹೋರಾಟ ಮಾಡ್ತಾಯಿದ್ದಾರೆ. ಆದರೆ ಅವರು ಕರ್ನಾಟಕದಲ್ಲಿ ಎಷ್ಟು ಫಾಲೋಯರ್ಸ್ ಇದ್ದಾರೆ, ಅವ್ರು ಕೇವಲ ಯಾವುದೋ ಒಂದು ಕ್ಷೇತ್ರಕ್ಕೆ ಸೀಮಿತ ಆದಂಥವ್ರಲ್ಲ ಇವರು. ಪ್ರತಾಪ್ ಸಿಂಹ ಇರ್ಬೋದು, ಅನಂತಕುಮಾರ್ ಹೆಗಡೆ ಅವರು ಯಾವುದೋ ಒಂದು ನಾರ್ತ್ ಕ್ಯಾನರಾ ಕ್ಷೇತ್ರ, ಉತ್ತರ ಕನ್ನಡ ಕ್ಷೇತ್ರದ ಅಭ್ಯರ್ಥಿ ಅಲ್ಲ. ಪ್ರತಾಪ್ ಸಿಂಹ ಮೈಸೂರು ಕೊಡಗಿನ ಸಂಸದ ಅಲ್ಲ. ಅವರು ರಾಜ್ಯವ್ಯಾಪಿ ಯಾವುದೇ ಕ್ಷೇತ್ರದಲ್ಲಿ ಹೋದರೂ ಗೆದ್ದುಕೊಂಬರುವಂಥ ತಾಕತ್ತಿರೋರು. ಅಷ್ಟೇ ಅಲ್ಲ, ರಾಷ್ಟ್ರವ್ಯಾಪಿ ಅವ್ರಿಗೆ ಹೆಸರಿದೆ, ಪ್ರತಾಪ್ ಸಿಂಗ್ ಹೈನಾವು ಅಂತಾರೆ. ಹಾಗೆ ಅಣ್ಣಾಮಲೈ ಅವ್ರಿಗೂ ಇರೋದು. ಆದರೆ ಅಣ್ಣಾಮಲೈ ಸಮಸ್ಯೆ ಏನೀಗ ನೋಡಿ, ಅಣ್ಣಾಮಲೈಗೆ ಈ ರೀತಿಯ ಭಾಳ ದೊಡ್ಡ ಹೆಸರು ಬಂದದ್ದು ನರೇಂದ್ರ ಮೋದಿ ಅವರು ಮತ್ತು ಅಮಿತ್ ಶಾ ಇಂದ. ಅದನ್ನು ನಾವು ಮರಿಲೇಬಾರ್ದು. ಅಂಥದ್ದೊಂದು ಲಾಂಚ್ ಪ್ಯಾಡ್ ಇಲ್ಲದೆ ಹೋಗಿದ್ರೆ, ನರೇಂದ್ರ ಮೋದಿ ಅವರ ಹೆಗಲ ಮೇಲೆ ಕೈ ಹಾಕದೆ ಹೋಗಿದ್ರೆ, ನರೇಂದ್ರ ಮೋದಿ ಕಾನ್ವಾಯ್ನಲ್ಲಿ ತನ್ನ ಪಕ್ಕದಲ್ಲಿ ಶಿಷ್ಟಾಚಾರವನ್ನು ಬಿಟ್ಟು ಪಕ್ಕದಲ್ಲಿ ಕೂಡ್ಸ್ಕೊಂಡು 20 ನಿಮಿಷ ಏರ್ಪೋರ್ಟ್ ಹೋಗುವಾಗ ರಸ್ತೆ ಉದ್ದಕ್ಕೂ ಮಾತಾಡ್ತಾರೆ ಅಂದರೆ, ಅದರಿಂದ ಇವತ್ತು ಆ ಮಟ್ಟಿನ ವಿಶ್ವಾಸಾರ್ಹತೆಯನ್ನು ಅಣ್ಣಾಮಲೈ ಗಳಿಸಿದ್ದಾರೆ. ಅವರಿಗೆ ಕ್ರೆಡಿಬಿಲಿಟಿನೂ ಇತ್ತು, ಅದು ಬೇರೆ ವಿಚಾರ. ಅದಕ್ಕೋಸ್ಕರ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಒಪ್ಪಿರೋದು. ಆದರೆ ಈಗ ಆ ರೀತಿ ರಾಷ್ಟ್ರಮಟ್ಟಕ್ಕೆ ಹೋದಂಥ ವ್ಯಕ್ತಿ ತಮಿಳ್ನಾಡಿನಲ್ಲಿ ಬೇಸ್ ಮಾಡ್ಕೋಬೇಕಂದ್ರೆ ಈಗ BJPಯ ಧೋರಣೆಯ ವಿರುದ್ಧವಾಗಿ ನಿಲ್ಲಕ್ಕಾಗತ್ತಾ? ಸೆಕ್ಯುಲರ್ ಅನ್ನೋಕ್ಕಾಗತ್ತಾ? ಸೆಕ್ಯುಲರ್ ಅನ್ನೋದ್ರ ಬಗ್ಗೆ ನಮ್ಮಲ್ಲಿ ಭಾಳ ಕೆಟ್ಟದಾದಂಥ ಒಂದು ದೊಡ್ಡದಾದಂಥ ಒಂದು ಮಿಥ್ ಇದೆ. ಏನಪ್ಪ ಅಂದರೆ, ಸೆಕ್ಯುಲರ್ ಯಾರು? ಹಿಂದೂ ಮುಸಲ್ಮಾನರು ಸಮಾನರು ಅನ್ನೋರು ಸೆಕ್ಯುಲರ್ ಅಲ್ಲ. ನೆನ್ಪಿಟ್ಕೊಳ್ರಿ ನೀವು. ಈ ದೇಶದ ಕಾನೂನು, ಈ ದೇಶದ ಸಂವಿಧಾನ, ಈ ದೇಶದ ಕೋರ್ಟು, ಈ ದೇಶದ ಜಡ್ಜ್ಗಳು, ಇಡೀ ಈ ದೇಶದ ವ್ಯವಸ್ಥೆ ಎಲ್ಲವೂ ಕೂಡ ಹಿಂದೂಗಳ ಪರವಾಗಿ ಒಂದು ಜಡ್ಜ್ಮೆಂಟ್ ಬಂದಾಗಲೂ ನೀವು ಮುಸಲ್ಮಾನರ ಪರವಾಗಿ ನಿಲ್ಲಬೇಕು. ಆಗ ಬಂದಿರುವಂಥ ಜಡ್ಜ್ಮೆಂಟನ್ನು ಒಪ್ಪಬಾರದು. ಉದಾಹರಣೆಗೆ ಸಿದ್ದರಾಮಯ್ಯನ ತಗೊಳ್ಳಿ. ಕರ್ನಾಟಕ ಹೈಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಿದೆ ಏನಂತ? ಶಾಲಾ ವಸ್ತ್ರ ಸಂಹಿತೆ ಏನಿದೆ ಅದನ್ನೇ ಪಾಲಿಸಬೇಕು, ಸರ್ಕಾರದ ಆದೇಶ ಸರಿ ಇದೆ ಅಂತ ಆನರೇಬಲ್ ಜಸ್ಟಿಸ್ ಕೃಷ್ಣ ದೀಕ್ಷಿತ್ ಅವ್ರ ಬೆಂಚು ಜಡ್ಜ್ಮೆಂಟ್ ಕೊಟ್ಟಿದೆ. ಮುಸಲ್ಮಾನರು ಪ್ರತಿಭಟನೆ ಮಾಡಿದರೆ ಮಾಡಲಿ ಬಿಡ್ರಿ, ಏನು ತಪ್ಪು ಅಂತ ಆವಾಗಿನ ಕಾಲದ, ಈಗ ಮುಖ್ಯಮಂತ್ರಿ ಆವಾಗಲೂ ಇಲ್ಲ, ಈಗಲೂ ಇಲ್ಲ, ಆ ರೀತಿ ಹೇಳಿಕೆ ಕೊಟ್ಟವರು. ಅಂದರೆ ಈ ದೇಶದಲ್ಲಿ ಮುಸಲ್ಮಾನರನ್ನು ಮೇಲ್ಗಡೆ ಇಟ್ಟು ಹಿಂದೂಗಳನ್ನು ಕೆಳಗಡೆ ಇಟ್ಟು ಕಾನೂನನ್ನು ಮೀರಿದಂಥ ತುಷ್ಟೀಕರಣ ಮಾಡಿದರೆ ಅವ್ರಿಗೆ ಸೆಕ್ಯುಲರ್ ಅಂತ ಕರೀತಾರೆ. ಈಗ ಅಣ್ಣಾಮಲೈ ಆ ರೀತಿಯ ಸೆಕ್ಯುಲರ್ ಆಗಬೇಕಾ ಅಥವಾ ಸತ್ಯವನ್ನು ಮಾತಾಡಬೇಕಾ? ಸತ್ಯವನ್ನು ಮಾತಾಡಬೇಕಂದ್ರೆ ನೀವು ಹಿಂದೂ ಪರವಾಗಿ ಇರಬೇಕು ಅಂತ ಅರ್ಥ ಅಲ್ಲ. ಹಿಂದೂ ಪರವಾಗಿ ಜಡ್ಜ್ಮೆಂಟ್ ಇದ್ದ ಸಂದರ್ಭದಲ್ಲಿ ನೀವು ಅದರ ಜಡ್ಜ್ಮೆಂಟ್ ಪರವಾಗಿರಿ, ಸ್ವಾಮಿನಾಥನ್ ಹೇಳಿದ ಪರವಾಗಿರಿ, ಕೋರ್ಟ್ ಹೇಳಿದ್ದನ್ನು ಒಪ್ಕೊಳ್ಳಿ ಅಂತ ಹೇಳಿದರೂ ಕೂಡ ನೀವು ಸೆಕ್ಯುಲರ್ ಅನ್ಸ್ಕೊಳ್ಳೋದಿಲ್ಲ, ನೀವು ಒಬ್ಬ ಕೋಮುವಾದಿ ಅನ್ಸ್ಕೋತೀರಿ. ಹಾಗಾದರೆ ಕಾರ್ತಿಕ ದೀಪಂ ವಿಚಾರದಲ್ಲಿ ನಿಮ್ಮ ಹೇಳಿಕೆ ಏನು ಅಂತ ಅಣ್ಣಾಮಲೈ ಕೇಳಿದ್ರೆ ಏನು ಹೇಳಬೇಕು? ಈಗ ಅವರಿಗೆ ತಮಿಳ್ನಾಡಿನಲ್ಲಿ ಲೋಕಲ್ ಐಡೆಂಟಿಟಿಯನ್ನು ಮತ್ತೆ ಪ್ರತಿಷ್ಠಾಪನೆ ಮಾಡಬೇಕು, ವೋಟ್ ಬ್ಯಾಂಕನ್ನು ಸೃಷ್ಟಿ ಮಾಡಬೇಕು, ಜನ ತನ್ನನ್ನು ನಂಬುವ ಹಾಗೆ ಮಾಡಬೇಕು. ಹಾಗಂತ ಭಾರತೀಯ ಜನತಾ ಪಾರ್ಟಿಯ ಧೋರಣೆಯನ್ನು ಮುಂದುವರಿದ ಭಾಗ ಅಂತ ಅನ್ನಿಸ್ಬಾರ್ದು. ಅದರಿಂದ ಹೊರಗೆ ಬಂದಿದ್ದೀನಿ ಅಂತ ಆಗಬೇಕು. ಏನು ಮಾಡಬೇಕು? ಇಂಥ ಸಂದಿಗ್ಧತೆಯಲ್ಲಿ ಈಗ ನರಳ್ತಾ ಇದ್ದಾರೆ ಅಣ್ಣಾಮಲೈಯವರು. ಒಂದಂತೂ ದಿಟ, ನೆನಪಿಟ್ಕೊಳ್ಳಿ, ಈ ದೇಶದಲ್ಲಿ ಉಳಿದಿರುವಂಥ ಕೆಲವು ಅಪ್ಪಟ ರಾಜಕಾರಣಿಗಳಲ್ಲಿ ಈ ಅಣ್ಣಾಮಲೈ ಕೂಡ ಒಬ್ಬರು. ಅಂಥವ್ರಿಗೂ ಇಂಥ ಸಂದಿಗ್ಧಗಳು ಉಂಟಾಗ್ತವೆ ಅಂದರೆ ನಿಜಕ್ಕೂ ಬೇಸರದ ಸಂಗತಿ. ಇನ್ನು ಎರಡನೇದು, ಈ ದೀಪತ್ತೂನ ಮೇಲೆ ದೀಪ ಹಚ್ಚೋದು. ಈ ವಿಜಯ್ ಜೋಸೆಫು 6 ತಿಂಗಳ ಸಮಯ ಕೊಡ್ತೀನಿ ಅಂತ ಮೊನ್ನೆ MK ಸ್ಟಾಲಿನ್ ಆತ ಎಲೆಕ್ಟ್ ಆಗಿ ಬಂದಾಗ ಹೇಳಿದ್ರು. ಈಗ ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, 3 ತಿಂಗಳು ಸರ್ಕಾರ ಮಾಡಿ ತೋರಿಸ್ಲಿ ಅಂತ ಹೇಳಿದ್ದಾರೆ. ಅಂದರೆ ಈತನ ಕಾಲ ಕೆಳಗಿನ ನೆಲ ಕೂಡ ಅದರುತ್ತಾ ಇದೆ ಅನ್ನೋದು ಸ್ಪಷ್ಟ. ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಕಾದು ನೋಡೋಣ. ಸಂಚಿಕೆ ಹೇಗೆ ಅನ್ನಿಸ್ತು ದಯವಿಟ್ಟು ತಿಳಿಸಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.